ಗೆಸ್ಟ್ ಬರ್ತಾರಂತೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಯುಗಾದಿ ಹಬ್ಬ ಹೇಗಾಯಿತು ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯ ಯುಗಾದಿ ಹಬ್ಬದ ತಯಾರಿ ಯಾವ ರೀತಿ ಆಯಿತು, ಏನೆಲ್ಲ ಮಾಡ್ತಾ ಇದ್ದೀವಿ ಈ ಸತಿ ಹಬ್ಬಕ್ಕೆ, ಹೇಗೆ ಪ್ರಿಪ್ರೇಷನ್ ನಡೀತಾ ಇದೆ ಎಲ್ಲದನ್ನು ಶೇರ್ ಮಾಡ್ತೀನಿ. ಕಮ್ ಲೆಟ್ ಸ್ಟಾರ್ಟ್ ದಿಸ್ ಬ್ಯೂಟಿಫುಲ್ ವಿಡಿಯೋ. ನಾಳೆ ಯುಗಾದಿ ಹಬ್ಬಕ್ಕೆ ನಾವು ಇವತ್ತೇ ಮಾಡ್ತಾ ಇದ್ದೀವಿ ಒಬ್ಬಟ್ಟು. ಇದೀಗ ಇವತ್ತು ಒಬ್ಬಟ್ಟು ಮಾಡ್ತೀವಿ. ಈಗ ಹಿಟ್ಟು ಕಲಿಸ್ತೀನಿ ನಾನು. ಒಂದು ಇಷ್ಟು ಮೈದಾ ಹಿಟ್ಟು, ಒಂದು ಚಿಟಿಗೆ ಉಪ್ಪು, ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದರೆ ನಮ್ಮಲ್ಲಿ ಪಾಪ ಇದೆಯಲ್ಲ, ಅದು ಒಂದೊಂದ್ಸರಿ ಅಲ್ಲಿ ಒಬ್ಬರು ಇರಬೇಕು, ಪಾಪ ಹತ್ರನೂ ಇರಬೇಕು. ಇಬ್ಬರು ಈ ಅಡುಗೆ ಮಾಡಬೇಕಂದ್ರೆ ಇಬ್ಬರು ಬೇಕು, ಪಾಪನೂ ನೋಡ್ಕೊಬೇಕು. ಪಾಪ ಅವಳಿಗೆ ವೀಕ್ಷಿತಿಗೆ ಏನಾದ್ರು ಕೆಲಸ ಇರುತ್ತೆ, ಎಲ್ಲ ಮಾಡಬೇಕಲ್ಲ. ಅದಕ್ಕೆ ಇವತ್ತು ಈಸಿ ಆಗಲಿ ಅಂತ ಒಬ್ಬಟ್ಟು ಮಾಡ್ತಾರೆ, ಮಾಡಿಡೋದು ಸ್ವಲ್ಪ. ನಾಳೆಗೆ ದೇವ್ರ ಗಿಡಕ್ಕೆ ನಾಳೆ ಫ್ರೆಶ್ ಆಗೋದು ಸ್ವಲ್ಪ ಬೇರೆ ಮಾಡ್ತೀವಿ. ಇದು ಇವತ್ತು ತಿನ್ನೋದಕ್ಕೆ, ನಾಳೆ ತಿನ್ನೋದಕ್ಕೆ. ನಮ್ಮ ಮನೇಲಿ ಫೇವ್ರೇಟು ಒಬ್ರು ಇದ್ದಾರೆ, ತಾರ. ಅವರು ಎಷ್ಟೊತ್ತಿಗೆ ನೀವು ಒಬ್ಬಟ್ಟು ಮಾಡ್ತೀರಾ ಅಂತ ಕಾಯ್ತಾ ಇದ್ದಾರೆ. ಭಾಳ ಇಷ್ಟ ಅಂತೆ ಅವರಿಗೆ. ಅದಕ್ಕೆ ಬಿಸಿ ಬಿಸಿ ಮಾಡಿ ತಿನ್ಸೋಣ ಇವತ್ತು ಅಂತ. ಯುಗಾದಿ ಹಬ್ಬಕ್ಕೆ ಎಲ್ಲರೂ ಕಾಯ್ತಾ ಇರೋದೇ ಇದಕ್ಕಾಗಿ. ಒಬ್ಬಟ್ಟು ಮಾಡ್ತಾರೆ ಮನೆಯಲ್ಲಿ, ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಒಬ್ಬಟ್ಟು ತಿಂತಾ ಇದ್ರೆ ರುಚಿನೇ ಬೇರೆ. ಈ ಥರ ನಾದಬೇಕು ಚೆನ್ನಾಗಿ, ಹಿಟ್ಟು ಚೆನ್ನಾಗಿರ್ಬೇಕು ಒಂದೊಂದ್ಸಲ. ಇಲ್ಲಾಂದರೆ ಒಂದ್ಸಲ ಮೈದಾ ಹಿಟ್ಟು ಚೆನ್ನಾಗಿಲ್ಲ ಅಂದರೆ ಕೈಗೆ ಎಲ್ಲ ಅಂಟ್ಕೊಬಿಡುತ್ತೆ. ಇದು ಹಿಟ್ಟು ಚೆನ್ನಾಗಿದೆ ನೋಡಿ, ಒಂಚೂರು ಕೈಗೆ ಇದಾಗ್ತದೆ, ಅಂಟ್ಕೊಳ್ಳಲ್ಲ. ಇದೇ ಥರ ನಾದಬೇಕು. ಜಾಸ್ತಿ ಎಣ್ಣೆ ಹಾಕಿ ಕಲಸಿ ನೀವು, ಅವಾಗ ನೋಡಿ ಎಷ್ಟು ಸಾಫ್ಟಾಗಿ ಸೈಡಲ್ಲಿ ಮೈದೆ ತುಳ್ಕೊಂಡು ಗಟ್ಟಿ ಇರಲ್ಲ, ಸಖತ್ ಸಾಫ್ಟ್ ಇರುತ್ತೆ. ಬರೀ ಮೈದಾ ಹಿಟ್ಟು ಸೈಡಲ್ಲಿ ಇದ್ರು ಒಂದು 2 ಅವರ್ ನೆಂದರೆ ಆಮೇಲೆ ಫುಲ್ ದಾರ ಥರ ಬರುತ್ತೆ. ಅವಾಗ ನೋಡಿ ಹೆಂಗೆ ಬೇಕಾದ್ರೆ ಒಬ್ಬಟ್ಟು ತಟ್ಬೋದು. ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು, ಡ್ರೈ ಫ್ರೂಟ್ಸ್ ಒಬ್ಬಟ್ಟು, ಪೈನಾಪಲ್ ಒಬ್ಬಟ್ಟು, ಎಳ್ಳು ಒಬ್ಬಟ್ಟು, ಏನೇನೆಲ್ಲ ವೆರೈಟೀಸ್ ಇದೆ. ಈ ಸತಿ ನಮ್ಮ ಮನೆಯಲ್ಲಿ ಬೇಳೆ ಒಬ್ಬಟ್ಟು. ನಿಮ್ಮ ಮನೆಯಲ್ಲಿ ಯಾವ ಒಬ್ಬಟ್ಟು ಮಾಡಿದ್ರಿ ಈ ಸತಿ ತಿಳಿಸಿ ಆಯ್ತಾ? ಒಬ್ಬಟ್ಟು ರೆಡಿ. ಒಂದು ನಾನೇ ಫಸ್ಟ್ ಟೇಸ್ಟ್ ಮಾಡಬೇಕಂತ ಆವಾಗಿಂದ ಕಾಯ್ತಿದ್ದೇನೆ. ಬಿಸಿ 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 ಹೋಳಿಗೆಗೆ ಬಿಸಿ ಬಿಸಿ ನೀವು ಟೇಸ್ಟ್ ಮಾಡಿ ಹೇಳಿ. ಕಾವೇರಿ ಹಾಸ್ಪಿಟಲ್ ತಂದಿದ್ದೇವೆ ತುಪ್ಪ. ಕಾವೇರಿ ಹಾಸ್ಪಿಟಲ್ ತುಪ್ಪ, ರೇಣುಕಾ ಕಿಚನ್ ಇಂದ ಒಬ್ಬಟ್ಟು ಫಸ್ಟ್ ಟೇಸ್ಟ್ ಮಾಡೋದೇ ನಾನು. ಫಸ್ಟ್ ಮಂತಲ್ಲಿ ತುಂಬ ಸ್ವೀಟ್ಸ್ ಎಲ್ಲ ತಿಂತಾ ಇದ್ನಂತ, ಆಮೇಲೆ ಸ್ವೀಟ್ಸ್, ಕುಕೀಸ್, ಕೇಕ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೆ. ಇವಾಗ ಹಬ್ಬಕ್ಕೇನೆ ಫಸ್ಟ್ ಒಬ್ಬಟ್ಟು ಸ್ವೀಟ್ನ ಟ್ರೈ ಮಾಡ್ತಾ ಇರೋದು. ಬಿಸಿ ಬಿಸಿ ಸಾರ ಇದು ಸ್ವಲ್ಪ ಕಾಯಕ್ಕೆ ಹಸಿವೆ ಇದಾಕಿಲ್ಲ, ಚಿಲ್ಲಿ ಕೊಡ್ಬೇಕು. ಜಾಸ್ತಿ ಸಿಹಿನೇ ಇಲ್ಲ, ವೆರಿ ಗುಡ್. ಮತ್ತೆ ಹಾಕ್ತೇನೆ ನಾನು, ಅದು ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಬಾಟ್ಲಿಂದ ತೆಗೆದಾಕ್ತೆ. ಹೌದಾ? ಧೈರ್ಯ ಇರ್ಲಿಲ್ಲ ನಿಮ್ಗೆ, ಸಪ್ಪಾಯ್ತಂತಲ ಹೆಂಗ ಅಂತ ದೇವ್ರಿಗೆ ಎತ್ತಿ. ಅಂದ್ರೆ ಹೋಳಿಗೆ ಇನ್ನ ಸಿಹಿ ಇರುತ್ತೆ, ಈ ತರ ಇದ್ರೆ ನಮ್ಗೆ ಎರಡಾದ್ರೂ ತಿನ್ಬೋದು. ತುಂಬಾ ನಾನು ಹೋಳಿಗೆ ಮಾಡಿ ಈ ಪಾತ್ರೆಯಲ್ಲಿ ಹಾಕ್ಬೇಕಂತ ಇಟ್ರಿ, ಈ ಅಮ್ಮ ಇದ್ರಲ್ಲೇ ಕಳ್ಸಿಟ್ಟಿದ್ದಾರೆ. ಈಗ ಈ ಪಾತ್ರೆಗೆ ಹಾಕಿ ಅಲ್ಲ, ಇದು ಬೇಗ ತಣ್ಣಗಾಗಲಿ ಅಂತ ಇದಕ್ಕೆ ಹಾಕಿದೀವಿ. ಈ ತಣ್ಣಗಾದ್ಮೇಲೆ ಅದಕ್ಕೆ ಹಾಕ್ಬಿಟ್ಟು ಇದು ತುಂಬಾ ತುಂಬಿಟ್ಟು ವಾರದಿಂದ ಕಾಯ್ತಿದ್ದೇನೆ. ನನ್ಗೆ ಹೋಳಿಗೆ ತಿನ್ಬೇಕು, ಮಾಡಿ ದಿವಸ ನಂಗೆ ತಿನ್ಬೇಕು. ಮೊದಲೇ ಲೆಕ್ಕ ಹೇಳಿದೆ ನನ್ಗೆ 5 ಬೇಕೆ ಅಂತ. ಇಟ್ಟಿಟ್ಟು ತಿಂತಿರ್ತೇನೆ, ಯಾರು ಮುಟ್ಟು ಯಮ್ಮಿ ಆಗಿದೆ. ನನ್ನ ಒಳಗೆ ತೆಗಿಬಾರ್ದು ಸಂಧ್ಯಾ. ಯಮ್ಮಿ.
amazing, amazing. ಅದನ್ನು ಕಾಯಿಸ್ತೀನಿ, ತುಪ್ಪದಲ್ಲಿ ಕಾಯಿಸ್ತೀನಿ. ಈ ಹಬ್ಬದ ಶಾಪಿಂಗ್ ತುಂಬ ಸ್ಪೆಷಲ್. ನನಗೆ ನೆನಪಿರೋ ಹಾಗೆ ಮಾಮ, ಪಪ್ಪ, ಅಪ್ಪಾಜಿ, ದೀಪು ಎಲ್ಲರೂ ಶಾಪಿಂಗ್ ಒಟ್ಟಿಗೆ ಬಂದಿರೋದು ಇದೇ ಫಸ್ಟ್ ಟೈಮ್. ಆ್ಯಂಡ್ ಅವ್ರಿಗೂ ಖುಷಿ ಆಗುತ್ತಲ್ವ, ಓ ದೀಪುನೇ ಬಂದಿದ್ದಾರೆ ನಮಗೆ ಶಾಪಿಂಗ್ ಮಾಡೋದಕ್ಕೆ ಅಂತ. ಇಟ್ಸ್ ರಿಯಲಿ ನೈಸ್. ಪಪ್ಪ ನೋಡಿ ರೇಟ್ ಚೆಕ್ ಮಾಡ್ತಾ ಇದ್ದಾರೆ, ಇದು ತಗೋಬೋದಾ ಅಂತ. ನಾವು ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳಿ ಅಂತ. ಅಷ್ಟೊಂದೇನು ವಾವ್ ಅನ್ಸಲ್ಲ. ಒಂದು ಚೆನ್ನಾಗಿದೆ ಮೆರೂನ್ ಕಲರ್. ಎರಡು ಟ್ರೈ. ವೆರಿ ನೈಸ್, ಸ್ಟೈಲಿಶ್ ಆಗಿದೆ. ಅದ್ರಲ್ಲಿ ಕಲರ್ಸ್ ಇತ್ತಾ? ಕಲರ್ ಇದಾವ. ಇನ್ನೊಂದಿತ್ತಲ್ಲ, ತೋರಿಸಿ. ಹಾಕಿ, ಚೆನ್ನಾಗಿದೆ ಅದು ಅಲ್ವಾ ಮಾಮ? ಯಾವ್ದು ಚೆನ್ನಾಗಿದೆ ಹೇಳಿ ಪಪ್ಪನ್ಗೆ? ಅದ ನಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಅವರಿಗೆ ಪಪ್ಪನ್ಗೆ ಯಾವ್ದು ಬೇಕು? ಹಾ ಸರಿ, ಅದೇ. ಮನೆಗೆ ಹೋದ್ಮೇಲೆ ಅಮ್ಮ ಹೇಳ್ತಾರೆ ಅದು ತಗೋಬೇಕಿತ್ತಲ್ಲ ಅಂತ. ವೆರಿ ನೈಸ್, ಸೂಪರ್. ಮೂರ ವಾರ ಏನಕ್ಕೆ ಇರ್ಲೇ ಇಲ್ಲ, ಅಲ್ಲೇ ಆಗಿದ್ವಿ. ಹಬ್ಬದ ವಾತಾವರಣ. ಸಮಯ ಬೆಳಿಗ್ಗೆ 6:30 ಆಗಿದೆ. ಬೆಳಗಿನ ಜಾವ ಸಮಯ 6:30. ಬೆಳಿಗ್ಗೆ 6:30. ಗುಡ್ ಮಾರ್ನಿಂಗ್. ವಾತಾವರಣ ಬೆಳಿಗ್ಗೆ 6:45. ಗುಡ್ ಮಾರ್ನಿಂಗ್. ನೋಡಿ ನೀವು ಮಾಡ್ತೀರಾ ಯುಗಾದಿ? ನಾವು ಯುಗಾದಿ ಮಾಡ್ತೀನಿ, ರಂಜಾನ್ ಮಾಡ್ತೀನಿ, ತೊಂದರೆ ಮಾಡ್ತೀನಿ. ನಮ್ಮ ಯಜಮಾನ್ರು ರೂಢಿ ಮಾಡಿಬಿಟ್ರು, ಮಕ್ಕಳಿದ್ದಾರಲ್ಲ ಮಾಡಬೇಕು ಅಂತ ಚಿಕ್ಕದ್ರಲ್ಲಿ. ಫೈನಲಿ ಯುಗಾದಿ ಹಬ್ಬ ವೆರಿ ಇಂಪಾರ್ಟೆಂಟ್ ಫೆಸ್ಟಿವಲ್ ನಮಗೆ. ಏನೆಲ್ಲ ಆಗ್ತಾ ಇದೆ ಈ ವರ್ಷ ಮನೆಯಲ್ಲಿ ಹಬ್ಬಕ್ಕೆ, ಬನ್ನಿ ಲೆಟ್ಸಿ. ಒಂದು ಬಂಗಾರಗೆತ್ತು ನನಗೆ ತೊಂದರೆ ಊರು ಈಗ ಗಳಿಗೆ ಬೈತಿಚ್ಚಿ ಒಯ್ಕ್ಯೂಸ್ ಒಯ್ಕ್ಯೂಸ್ ಮಲ್ಪ ನೊಂದಿತ್ತೆ ಐಕಿನಿ ಅನ್ ಗೆತ್ತೀನಿ ಬಾಬು, ಗೆತ್ತೀನಿ ಅನ್ ಜೋಜಾಗಿನಿ, ಗೆತ್ತೀನಿ ಎತ್ತಿ ಜೋಜ ಬಾಬುಗು ಬೆಳ್ಳಿದ ಬಟ್ಟಲ್ ಕನೋಡು ನೀರೇ ಏನೇನ ಮಾತಕ ನೋಡು, ಏನೇನ ಮಾತಕ ನೋಡತ್ತೆ ಜೋಜ, ಏನೇನ ಮಾತಕ ಕಂಡ್ರಂಡು. ಅತಿ ಜೋಜ ಅಜ್ಜಿ ಹೇಳ್ಬಾರ್ದು ಅತ್ತೆಪ್ಪ ಐಕ್ ಖುಷಿ ಆಪುಣ ಜವಲ್ಪನಾಗ ತೆಕ್ಕಿಲಿ ಅದೇಪ್ಪ. ಇವಾಗ ಹೇಗಾಗಿದೆ ಅಂದರೆ ನನಗೆ ಏನು ಬೇಕು ಅದ್ರ ಬಗ್ಗೆ ಯೋಚನೆ ಇಲ್ಲ, ಬಟ್ ಪಾಪುಗೆ ಅದು ತರಬೇಕು, ಇದು ತರಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಬರೀ ಅದೇ ಯೋಚನೆನೇ. ಸೊ ಹಬ್ಬಕ್ಕಂತ ಈ ಬಟ್ಟೆ ಪಾಪುಗೆ, ಬಟ್ ಪೂಜೆಗೆ ಸ್ಪೆಷಲ್ ಆಗಿರೋ ಒಂದು ಬಟ್ಟೆ ಇದೆ. ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪಾಪುಗೆ ಹಾಕಿದ್ಮೇಲೆ ಹೇಗೆ ಕಾಣಿಸ್ತಾ ಇತ್ತು ನಮ್ಮ ಪಾಪು, ಅದನ್ನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಸೊ ಅಪ್ಪಾಜಿ ಹೋಗಿ ತೋರಣಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತಂದಿದ್ದಾರೆ. ಇವಾಗ ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಅಲ್ಲಿ ಇಲ್ಲಿ ಡೆಕೋ ಮಾಡಬೇಕು. ಪಪ್ಪನ ಫ್ರೆಂಡ್ಸ್ನ ಕುಲ್ಪನ್ ಪೇರಿ ರೈಗೆ ಬ್ಯಾಂಗ್ಳೂರ್ ಹೋಗ್ತೀನಿ. ಪಪ್ಪನ ಫ್ರೆಂಡ್ಸ್ನ ಕುಲ್ ಇದಕ್ಕೆ ಪ್ರಮೋಷನ್ ಆತನಲ್ಪ ಬಾಜನ್ వచ్చిన ಬೇಲೆ ಎಲ್ಲ ಆಯ್ತು ಮೇಡಮ್. ನಂದು ಸಬ್ಬಕ್ಕಿ ಪಾಯಸ ಬಾಕಿದೆ. ರೇಣುಕಾ ಮೇಡಮ್ದು ಏನ್ ಬಾಕಿದೆ? ನಮ್ದಿನ್ನ ಏನು ರೈಸ್ ಮಾಡಬೇಕು. ರೈಸ್ ಮಾಡ್ಲಿಕ್ಕೆ ರೈಸ್ ಅದ್ರಲ್ಲಿ ಪುಳಿಯೋಗರೆ ಕಲಿಸ್ಬೇಕು, ಹಪ್ಪಳ ಉರಿಬೇಕು, ಮತ್ತೆ ಅದೇನು ಬೋಂಡ ಮಾಡಬೇಕು. ನಂತರ ಅಡುಗೆಲ್ಲ ಪಲ್ಯ. ಇಷ್ಟೊತ್ತು ನಮ್ ಕುಕ್ಕಿದ್ರು ಇವ್ರ ಜೊತೆ ಹೆಲ್ಪ್ಗಂತ ಹೋದ್ರು ಅವರು. ತೊಂಡೆಕಾಯಿ ಪಲ್ಯ, ತೊಂಡೆಕಾಯಿ ಗೇರು ಬೀಜ, ಬೆಂಡೆಕಾಯಿ, ಮತ್ತೆ ಬೆಂಡೆಕಾಯಿ ಪುಳಿ ಮುಚ್ಚಿ, ಮಂಗಳೂರು ಸ್ಟೈಲ್, ಕೋಸಂಬರಿ, ಮತ್ತೆ ಸಬ್ಬಕ್ಕಿ ಪಾಯಸ, ಬೀನ್ಸ್ ಪಲ್ಯ, ರೇಣುಕಾದ ಒಬ್ಬಟ್ಟು ಸಾರು ಅಲ್ವಾ ರೇಣುಕಾ? ಒಬ್ಬಟ್ಟು ಎಲ್ಲ ಆದ್ಮೇಲೆ ತೋರಿಸ್ತೇವೆ. 80% ಆಯ್ತು ನಮ್ದು ಅಡಿಗೆ. ಎಷ್ಟಾಯ್ತು? 80% ಅಡಿಗೆ ಆಯ್ತು. ಇದು 20% ವರ್ಷಕ್ಕೆ ನಮ್ದು ದಾರೆ ಸೀರೆಯಾಗಿ ಚೇಂಜ್ ಮಾಡ್ತೇವೆ ಈಗ. ನೈಟಿ ದಾರ ಸೀರೆ ದಾರೆ ಪಪ್ಪಾಯಿ ಪುರ್ಲು ಇದೆಲ್ಲಿಗೆ ಹಾಕಕ್ಕೆ ಎಷ್ಟು ಚೆನ್ನಾಗಿ ಹೂವದ್ ಮಾಡಿದ್ದಾನೆ ನೋಡಿ ಅಪ್ಪಾಜಿ.
ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಅವಲಕ್ಕಿ. ಇದೇನಿದು? ಇನ್ನು ಸ್ವಲ್ಪ ಪಪ್ಪಾಯನು ತಿಂಡಿಗೆ. ಈಸಿ ಆ್ಯಂಡ್ ಸಿಂಪಲ್ ಯಟ್ ಯಮ್ಮಿ ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಲಂಚ್ ಅಂತೂ ಭರ್ಜರಿ ಆಗಿದೆ. ಸೊ ಈ ಸಿಂಪಲ್ ಬ್ರೇಕ್ಫಾಸ್ಟ್ ಆದಮೇಲೆ ಅಪ್ಪಾಜಿ ನೋಡಿ ಮಾವಿನ ಎಲೆ ಜೊತೆಗೆ ಹೂವಿನ ಅಲಂಕಾರ ಈ ರೀತಿ ಜೋಡಿಸಿಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಹಾಗೆಯೇ ನನ್ನ ಕಸಿನ್ ಲಾಸ್ಟ್ ಟೈಮ್ ಮನೆಗೆ ಬಂದಿದ್ದಾಗ ಒಂದು ಗಿಫ್ಟ್ ಕೊಟ್ಟಿದ್ರು, ಕಾಮಧೇನು. ಅದೆಷ್ಟು ಒಳ್ಳೆ ಗಿಫ್ಟಿಂಗ್ ಆಪ್ಷನ್ ಗೊತ್ತಾ? ಬಿಕಾಸ್ ಇಟ್ ಈಸ್ ಅ ಸೈನ್ ಆಫ್ ಪ್ರಾಸ್ಪರಿಟಿ, ಅಬಂಡೆನ್ಸ್, ಮದರ್ಹುಡ್ ಅಲ್ವಾ. ಪರ್ಫೆಕ್ಟ್ ಗಿಫ್ಟೇ ಅಂತ ಅನಿಸುತ್ತೆ ನನಗೆ. ನಿಮ್ಗೆ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಗೃಹ ಪ್ರವೇಶಕ್ಕೆ ಸೀಮ್ ಅಂತಕ್ಕಂದರೆ ದಿಸ್ ಇಸ್ ರಿಯಲಿ ನೈಸ್ ಆಪ್ಷನ್. ಸೊ ಇದನ್ನು ದೇವ್ರ ಮನೆ ಹತ್ರ ಇಡೋಣ ಅಂತ ಹಾಗೆ ಇವತ್ತು ನೆನಪಾಗಿ ಇವತ್ತು ಓಪನ್ ಮಾಡಿ ಇಟ್ಟಿದ್ದೀನಿ. ಮನೆ ಬಾಗಿಲ ಹತ್ರನೂ ಸಿಂಪಲಾಗಿ ಈ ರೀತಿ ಹೂವಿನ ಅಲಂಕಾರ, ತೋರಣ ಎಲ್ಲ ಹಾಕಿ, ಇನ್ನು ಮಾಮಿ ಬೆಳಿಗ್ಗೆ ಹಾಕಿರುವಂಥ ರಂಗೋಲಿ ಈ ರೀತಿ ಇದೆ. ಬ್ಯೂಟಿಫುಲ್ ಆ್ಯಂಡ್ ನೈಸ್. ಇದು ಹಿಂದಿನ ದಿನದ ಕತೆ ಜೊತೆಗೆ ಅರ್ಲಿ ಮಾರ್ನಿಂಗ್ ಸೆಲೆಬ್ರೇಷನ್ ಯಾವ ರೀತಿ ಆಗಿತ್ತು ಅಂತ ಶೇರ್ ಮಾಡಿದ್ದೀವಿ. ಬಟ್ ಫ್ಯಾಮಿಲಿಯವ್ರು ಎಲ್ಲರೂ ಸೇರಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡಬೇಕು ನಾಳೆನೇ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ ಸಿಗುತ್ತೆ ನಿಮಗೆ. ಅಂಟಿಲ್ ದೆನ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಮತ್ತೆ ಸಿಗೋಣ. ಬಾಯ್.